ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಆಗೋಯ್ತು ವೀಡಿಯೋ ಮಾಡಿ. ಇವತ್ತು ನೋಡಿ, ಬೆಳಗ್ಗೆ 5 ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ದೀನಿ. ಬಂದು 5 ಗಂಟೆಗೆ ಆನ್ ಮಾಡಿದ್ರೆ 5:45 ಇವಾಗ ಬಿದ್ದಿದೆ. ನಮ್ಮ ಏರಿಯಾದಿಂದ ಮೆಜೆಸ್ಟಿಕ್ಕು ಎತ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ. ಸೊ ಬನ್ನಿ ಹೋಗೋಣ, ಆಯ್ತು ಡ್ರಾಪ್ ಮಾಡೋಣ. That's it, Oscar. What more? ಮೆಜೆಸ್ಟಿಕ್ಕಿಂದ ಇವಾಗ ಮತ್ತೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಎತ್ಕೊಂಡ್ಬಂದಿದ್ದೇನೆ. ಬಾಪೂಜಿ ನಗರ ಊಬರಲ್ಲಿ ಎತ್ಕೊಂಡ್ಬಂದು ಈ ಸತಿ 133. ನೋಡೋಣ ಊಬರ್ ಅವ್ನು ನನಗೆ ಎಷ್ಟು ಕೊಡ್ತಾನಂತ. ಅಷ್ಟೇ ಕೊಡ್ಬೋದು, ಸೇಮ್ ಅಷ್ಟೇ ಕೊಟ್ಟ. ಸೊ ಇಲ್ಲಿಂದ ಯಾವ ಕಡೆ ಬೀಳುತ್ತೋ ಗೊತ್ತಿಲ್ಲ. ಮತ್ತೆ ಮೆಜೆಸ್ಟಿಕ್ ಬಿದ್ದಿದ್ರೆ ಚೆನ್ನಾಗಿರೋದು. ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲಿಂದ ಯಾವ್ದಾದ್ರು ಲಾಂಗ್ ಬಾಡಿಗೆ ಹಾಕ್ಕೊಂಡಿದ್ದೆ. ಊಬರಲ್ಲಿ ಮಾಮೂಲಿ ಇದು ಎತ್ಕೊಂಡ್ಮೇಲೆ 300 ಚಿಲ್ಲರೆ ಬಿದ್ದಿತ್ತು. ರ್ಯಾಪಿಡೋದಲ್ಲಿ ಎತ್ಕೊಳ್ಳೋಕ್ಕಾಗಿಲ್ಲ. ಇದು ಎತ್ಕೊಬಿಟ್ಟಿದ್ನಲ್ಲ, ಅದಕ್ಕೆ ಮತ್ತೆ ತಿರ್ಗಿ ಇದು ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಹಂಗೆ ಬಂದು ಟ್ಯಾಂಕ್ ಮಾಡಿಸ್ಕೊಂಡೆ. 600 ರೂಪಾಯಿ, ಕರೆಕ್ಟಾಗಿ 600 ರೂಪಾಯಿಗೆ ಫುಲ್ ಟ್ಯಾಂಕ್ ಆಯಿತು. ಎಷ್ಟಪ್ಪ ಅಂದರೆ 6.5 ಲೀಟ್ರ್ ಬಂದಿದೆ. ಪರವಾಗಿಲ್ಲ. ಎಲ್ಲದಕ್ಕಿಂತ ಇಲ್ಲಿ ಒಂದು 3 ರೂಪಾಯಿ ಕಮ್ಮಿ. ಬೇರೆ ಕಡೆ ಎಲ್ಲ 95 ರೂಪಾಯಿ 25 ಪೈಸೆ ಇದೆ, ಇಲ್ಲಿ 92 ರೂಪಾಯಿ 20 ಪೈಸೆ ಐತೆ. ಅದಕ್ಕೆ ಈ ಕಡೆ ಬಂದಾಗ ಇಲ್ಲೇ ಹಾಕ್ಸ್ಕೊಬಿಡ್ತೀನಿ 3 ರೂಪಾಯಿ ಕಮ್ಮಿ ಅಂತ. ಸೊ ಇವಾಗ ಆರ್ ಆರ್ ನಗರ ಆರ್ಚಿಂದ ಪದ್ಮಾವತಿ ಗ್ರೂಪ್ ಆಫ್ ಕಾಲೇಜ್ ಇದೆ ಕೊಮ್ಮಗೋಟದಲ್ಲಿ ಎತ್ಕೊಂಡ್ಬಂದಿದ್ದೀನಿ. ಇಲ್ಲಿಂದ ಯಾವುದು ಬಾಡಿಗೆ ಬೀಳಲ್ಲ. ನೋಡೋಣ, ಯಾವುದಾದ್ರು ಬಿದ್ದರೆ ಸರಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಖಾಲಿ ಹೋಗ್ಬೇಕು. ಹಿಂಗೆ ಟೈಮು 9 ಗಂಟೆ ಆಯಿತು. ಸುಮ್ಮನೆ ಬಂದೆ, ಅದು ನೋಡ್ಕೊಂಡಿಲ್ಲ. ನೋಡ್ಕೊಳ್ದಿರ ಎತ್ಕೊಬಿಟ್ಟೆ. ಆಮೇಲೆ ನೋಡ್ತೀನಿ ಈ ಕಡೆ ಬಂದರೆ ಸುಮ್ಮನೆ ಖಾಲಿ ಹೋಗ್ಬೇಕು, ಬಾಡಿಗೆನೇ ಬೀಳಲ್ಲ. ಇದೇ ರೋಡೇ ನೋಡಿ, ಮೊನ್ನೆ DK ಶಿವಕುಮಾರ್ ಅವರು ಓಪನಿಂಗ್ ಮಾಡಿದ್ದು. 2 ದಿನ ಆಯಿತು ಓಪನಿಂಗ್ ಮಾಡಿ. ಬನ್ನಿ ಆಯ್ತು, ಹೋಗೋಣ. ಹಿಂಗೆ ಒಯ್ತಾ ಇರೋಣ, ಯಾವ್ದಾರು ಬಾಡಿಗೆ ಸಿಕ್ಕರೆ ಅಂತ ಹಾಕೊಂಡು ಹೋಗೋಣ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ, ಟರ್ಮಿನಲ್ ಹತ್ರ. ಬೆಳಗ್ಗೆ ಅಲ್ಲಿ ಹೋಗಿದ್ನಲ್ಲ ಕೊಮ್ಮಘಟ್ಟ, ಅಲ್ಲಿಂದ 6 ಕಿಲೋಮೀಟ್ರ್ ಸುಮ್ಮನೆ ಖಾಲಿ ಬಂದಿದ್ದೀನಿ. ಕೆಂಗೇರಿಗೆ ಬಂದು ಅಲ್ಲಿಂದ ಡ್ಯೂಟಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 12 ಗಂಟೆ ಆಯಿತು. ಮಾಡ್ತಾಯಿದ್ದೀನಿ 11 ಗಂಟೆವರೆಗೂ ಚೆನ್ನಾಗಾಯಿತು ಡ್ಯೂಟಿ. ಅದಾದಮೇಲೆ ನಿಂತೈತಿ. ಇವಾಗ 1 ಅವರ್ ಆಯಿತು, ಒಂದು ಬಾಡಿಗೆ ಇಲ್ಲ. ಸುಮ್ಮನೆ ಆರಾಮಾಗಿ ಕೂತಿದ್ದೀನಿ ನೋಡಿ, ರೀಲ್ಸ್ ನೋಡ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಆರಾಮಾಗಿ ಕೂತಿದ್ದೀನಿ. ಆ ಥರ ಆಗತ್ತೆ. ಗಾಡಿಗಳು ನೋಡಿ, ಇಲ್ಲೊಂದು 3, ಅಲ್ಲೊಂದು 4, ಅಲ್ಲಿ ಎಂಟ್ರೆನ್ಸ್ ಹತ್ರ ಒಂದು 4 ಕಾಣಿಸ್ತೈತೆ. ಇದೇ ಗಾಡಿಗಳು ಅಲ್ಲಲ್ಲಿ ನಿಂತ್ಕೊಂಡ್ಬಿಟ್ಟೈತೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಿಸಿಲಿಗೋಸ್ಕರ ಆಚೆ ಬರ್ತಾಯಿಲ್ಲ ಯಾರು. ನಮಗೆ ಒಂಥರ ಗಾಡೀಲಿ ಕೂತ್ಕೊಳ್ಳೋಕ್ಕೆ ಅಷ್ಟೊಂದು ಬಿಸಿ ಆಗ್ತಾಯಿದೆ. ಆಟೋ ಎಲ್ಲ ಸೆಕೆ ಆಗ್ತಾಯಿತ್ತು.
ನೋಡೋಣ, ಇವತ್ತು ಸೋಮವಾರ ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ ಬಾಡಿಗೆ. ಮತ್ತು 4 ಗಂಟೆ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡಬೇಕು. ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀವಿ, ದುಡಿಮೆ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಸಿಗೋಣ ಮತ್ತೆ. ರ್ಯಾಪಿಡೋದಲ್ಲಿ ಎತ್ಕೊಂಡ್ಬಂದೆ ಇವಾಗ ಮೈಲ್ಸಂದ್ರದಿಂದ ರೈಲ್ವೆ ಸ್ಟೇಷನ್ಗೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ 240 ರೂಪಾಯಿ, 240 ಚಿಲ್ಲರೆ ಕೊಟ್ಟ ರ್ಯಾಪಿಡೋದು. ಬಂದು ಇವಾಗ 2 ಗಂಟೆ ಆಯಿತು ಟೈಮು. ಡ್ರಾಪ್ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ದೀನಿ, ಊಟ ಮಾಡ್ಕೋಬೇಕು. ನೋಡೋಣ, ಹೊಟ್ಟೆ ಹಸಿತೈತೆ, ಊಟ ಮಾಡಿಕೊಂಡು ಡ್ಯೂಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಎಲ್ಲಾರೆ ಊಬರಲ್ಲಿ ಎತ್ಕೊಂಡೆ 50 ರೂಪಾಯಿ ಬಾಡಿಗೆ. ಸೊ ಹೋಗೋಣ, 50 ರೂಪಾಯಿ ಬಾಡಿಗೆ ಮಾಡಿಕೊಂಡು ಬರೋಣ ಮತ್ತೆ. ಸೊ 300 ರೂಪಾಯಿ ಬಾಡಿಗೆ ಹಾಕ್ಕೊಂಬಂದೆ ಇವಾಗ ಮೆಜೆಸ್ಟಿಕ್ಕಿಂದ. ನಾಗರಬಾವಿ ದಾಟ್ಕೊಂಡು, ಇದು ಯಾವುದಪ್ಪ ಇದು ಊರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, 15 ಕಿಲೋಮೀಟ್ರು 300 ರೂಪಾಯಿಗೆ ಹಾಕ್ಕೊಂಬಂದೆ ಮಾಮೂಲಿ. ಸೊ ನೋಡೋಣ, ಇಲ್ಲಿಂದ ಯಾವುದು ಬೀಳಲ್ಲ ಅನ್ಸುತ್ತೆ. ಬಿದ್ದರೆ ನಮ್ಮ ಪುಣ್ಯ. ಈ ಕಡೆ ಬಂದರೆ ಯಾವಾಗಲೂ ಬಾಡಿಗೆನೇ ಬೀಳಲ್ಲ, ಆ ಥರ ಆಗುತ್ತೆ ಇಲ್ಲಿ. ಏನೋ ಅಪರೂಪ ಬಾಡಿಗೆ ಬೀಳೋದು, ಅದಕ್ಕೆ ಈ ಕಡೆ ಜಾಸ್ತಿ ಬರೋಲ್ಲ. ಸರಿ 300 ರೂಪಾಯಿ ಬಾಡಿಗೆ ಲಾಂಗ್ ಬಾಡಿಗೆ ಅಲ್ಲ ಅಂದ್ಬಿಟ್ಟು ಎತ್ಕೊಂಡ್ಬಂದೆ. ನೋಡುವ ಇಲ್ಲಿಂದ ಯಾವ್ದು ಬೀಳುತ್ತಂತ. ಸೊ ಸಿಗೋಣ. ಊಟ ಮಾಡ್ಕೋಬೇಕು ಅಂದ್ಕೊಂಡೆ, ಊಟ ಮಾಡಿಲ್ಲ. ಟೈಮ್ ಬರೀ ಜಾಸ್ತಿ ಆಗೋಯ್ತು, ಹೊಟ್ಟೆ ಒಂಥರ ಇದಾಗ್ತೈತೆ. 4 ಗಂಟೆಗೆ 10 ನಿಮಿಷ ಕಮ್ಮಿ ಐತೆ. ಫಸ್ಟ್ ತಿನ್ಕೊಬಿಡ್ತೀನಿ ಇಲ್ಲೆಲ್ಲಾದ್ರೂ ಗಾಡಿ ನಿಲ್ಲಿಸ್ಬಿಟ್ಟು, ಗ್ಯಾಸ್ಟ್ರಿಕ್ ಆಗುತ್ತೆ ಇಲ್ಲಾಂದರೆ. ಸೊ ತಿನ್ಕೊಂಡು ಸಿಗ್ತೀನಿ ಮತ್ತೆ. ಆಗಿತ್ತು ಊಬರಲ್ಲಿ 200 ರೂಪಾಯಿ ಕೊಟ್ಟ. ನಾಗರಬಾವಿ ಅಂಬೇಡ್ಕರ್ ಕಾಲೇಜಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು. ಏನು ಪೊಲೀಸರದ್ದು ಫುಲ್ಲು ಆವಳಿ ಇವತ್ತು, ಮಳೆಯಲ್ಲೂ ಸಿಕ್ಕಾಪಟ್ಟೆ. ಆ ಕಡೆ ಹೋಗಿ ನಿಂತ್ಕೊಳ್ಳೋಣ ಬಸ್ ಸ್ಟಾಪ್ ಹತ್ರ. ಮಳೆ ಸ್ಟಾಪ್ ಆಯಿತು. ಏನು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಫುಲ್ ಜೋರು ಮಳೆ. ರೋಡಲ್ಲಿ ಹಂಗೆ ಮೋರಿ ಹೋಗ್ತಾ ಇತ್ತು, ಸೈಡಲ್ಲಿ ಮೋರಿ ಥರ ಹೋಗ್ತಾ ಇತ್ತು, ನೀರಲ್ಲ. ಅಷ್ಟು ಮಳೆ ಬಂತು. ಇಲ್ಲಿ ಕಮ್ಮಿನೇ ಮಳೆ ಆಗಿರೋದು. ಮೆಜೆಸ್ಟಿಕ್ಕಿಂದ ಸಂಜೆ ಎತ್ಕೊಂಡು ಹೋಗಿದ್ದು 5 ಗಂಟೆ ಟೈಮಲ್ಲಿ. ಮೆಜೆಸ್ಟಿಕ್ಕಿಂದ BTM ಲೇಔಟು, ಮತ್ತು BTM ಲೇಔಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಮತ್ತೆ ತಾವರೆಕೆರೆಯಿಂದ ಮತ್ತೆ ಮೆಜೆಸ್ಟಿಕ್ ಎತ್ಕೊಂಡ್ಬಂದಿದ್ದೀನಿ ಇವಾಗ ಒಂದು ಬಾಡಿಗೆ. ಇಲ್ಲಿ ಬಿಟ್ಟನಲ್ಲ ಇವಾಗ ಅಣ್ಣವರು BMTC ಬಸ್ ಸ್ಟ್ಯಾಂಡ್ ಒಳಗಡೆ ಬಿಡೋಕೆ ಕೇಳ್ತವ್ರೆ. ಅದೇ ಹೇಳಿದೆ, ಅಣ್ಣ ಎಂಟ್ರಿ ಇಲ್ಲ, ಆಟೋ ಯಾವುದು ಪ್ರೈವೇಟ್ ವೆಹಿಕಲ್ ಯಾವುದು ಎಂಟ್ರಿ ಇಲ್ಲ ಅಂದೆ. ಸರಿ ಆಯ್ತು ಅಂತ ಹಿಡ್ಕೊಂಡ್ರು. ಸೊ ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೋ. ಟೈಮು 7:30. ಮನೆ ಕಡೆ ಯಾವುದಾದ್ರೂ ಬಿದ್ದರೆ ಎತ್ತಾಕೊಂಡು ಮನೆ ಕಡೆ ಹೋಗಿ ಲೋಕಲ್ ಬಾಡಿಗೆ ಮಾಡೋಣ ಅಲ್ಲೇ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಲಾಂಗ್ ಬಾಡಿಗೆ ಬಿದ್ದರೆ ಹೊಡಿತೀನಿ. ಯಾವ್ದು ಸಿಕ್ಕಿದ್ರೆ ಅದು ಹೊಡಿತೀನಿ ಇವಾಗ. ಆಯ್ತು, ಸಿಗೋಣ ಮತ್ತೆ.
ಸೊ ಫೈನಲ್ ಮನೆಗೆ ಬಂದೆ. ಟೈಮ್ 10 ಗಂಟೆ. ನೋಡಿ ಎಲ್ಲರೂ ಆರಾಮಾಗಿ ಊಟ ಮಾಡಿ ಮಲಗ್ಬಿಟ್ಟು ಬಂದು ಎಬ್ಸಿದ್ದೀನಿ. ಇವಾಗ 10 ಗಂಟೆಗೆ ನಿದ್ದೆ ಹೋಗ್ಬಿಟ್ಟದು. ಸೊ ಸಿಗೋಣ ಮತ್ತೆ ನಾಳೆ.